ಎಲ್ಲರಿಗೂ ಮಗದೊಮ್ಮೆ ಸ್ನೇಹಾಲಯದಿಂದ ನನ್ನ ಪ್ರಣಾಮಗಳು. ಇವತ್ತು ಕಳೆದ ಹಲವಾರು ವರ್ಷಗಳಿಂದ ಬೀದಿ ಬದಿಯಲ್ಲಿ, ಮಾರ್ಗದ ಬದಿಯಲ್ಲಿ, ಕಸದ ತೊಟ್ಟಿಗಳಲ್ಲಿ ಮಾನಸಿಕವಾಗಿ ಅಸ್ವಸ್ಥತೆಗೊಂಡು ಎಲ್ಲಿಂದಲೋ ಯಾವುದೋ ಊರಿಂದ ಬಂದು ನಮ್ಮ ಮಂಗಳೂರು ಪರಿಸರದಲ್ಲಿ ಹೈವೇಗಳಲ್ಲೋ ಕಸದ ತೊಟ್ಟಿಯಲ್ಲಿ ಹೆಕ್ಕಿ ತಿನ್ನುವಂತಹ ಸಹೋದರರನ್ನು ಕರೆತಂದು ಇವತ್ತು ಅವರಿಗೆ ಸ್ನೇಹಾಲಯದ ಎಲ್ಲರ ಪ್ರೀತಿ, ವಿಶ್ವಾಸ ಮತ್ತು ಒಳ್ಳೆಯ ಚಿಕಿತ್ಸೆ, ಬೇರೆ ಬೇರೆ ನಮ್ಮ ಸಿಬ್ಬಂದಿ ವರ್ಗದವರ ಸ್ನೇಹ ಪರಿಪಾಲನೆಯಿಂದ ಇವತ್ತು ಸ್ನೇಹಾಲಯದಿಂದ 10 ಜನ ಅವರ ಸ್ವಂತ ಊರುಗಳಿಗೆ ಅವರು ಪ್ರಯಾಣ ಬೆಳೆಸ್ತಾ ಇದ್ದಾರೆ. ನಾವೆಲ್ಲರೂ ಬೇರೆ ಬೇರೆ ರೀತಿಯ ಸಮಸ್ಯೆಗಳಿಂದ ಬಳಲುತ್ತಿರ್ತೇವೆ. ಆದರೆ ಮಾನಸಿಕವಾದ ಒಂದು ಆರೋಗ್ಯ ಅತಿ ಮುಖ್ಯ. ಮಾನಸಿಕ ಆರೋಗ್ಯ ನಮಗೆಲ್ಲರಿಗೂ ಇದ್ದರೆ ಖಂಡಿತವಾಗಿಯೂ ಬಾಕಿ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಉತ್ತರ ಸಿಗುತ್ತದೆ. ಇವತ್ತು ಈ ಮಾನಸಿಕ ಆರೋಗ್ಯ ಸರಿಯಿಲ್ಲದಂಥ ಸಹೋದರರು ಮಾನಸಿಕ ಆರೋಗ್ಯದ ಅಸಮತೋಲನದಿಂದ ಸಮತೋಲನದೆಡೆಗೆ ಬಂದು ಇವತ್ತು ಅವರು ತಮ್ಮ ಊರಿನ ಕಡೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಕಳೆದ 15 ವರ್ಷಗಳಲ್ಲಿ ಇದೇ ಆಗಸ್ಟ್ ತಿಂಗಳು 26ನೇ ತಾರೀಕು 2024ಕ್ಕೆ ಸ್ನೇಹಾಲಯವು 15 ವರ್ಷವನ್ನು ಪೂರೈಸ್ತಾ ಇದೆ. ಕಳೆದ 15 ವರ್ಷಗಳಿಂದ ನಿರಂತರವಾಗಿ 1370ಕ್ಕಿಂತಲೂ ಹೆಚ್ಚು ಜನರನ್ನು ತಮ್ಮ ಸ್ವಂತ ಮನೆಗಳಿಗೆ ಸೇರಿಸಿದಂತಹ ಒಂದು ಸಂತೋಷ ನಮಗಿದೆ. ಇದು ಮಾತ್ರವಲ್ಲದೆ ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಕಳೆದ 9 ವರ್ಷಗಳಿಂದ ಪ್ರತಿ ದಿವಸ ಮಧ್ಯಾಹ್ನ 700ರಷ್ಟು ಜನರಿಗೆ ಉಚಿತ ಊಟವನ್ನು ಕೊಡುವಂಥ ವ್ಯವಸ್ಥೆ ಕೂಡ ಹಲವಾರು ದಾನಿಗಳ ಮುಖಾಂತರ ನಡೀತಾ ಇದೆ. ಈ ಎಲ್ಲ ಸ್ನೇಹಾಲಯದ ಬೇರೆ ಬೇರೆ ಚಟುವಟಿಕೆಗಳಿಗೆ ಕಳೆದ 15 ವರ್ಷಗಳಿಂದ ನಿರಂತರವಾಗಿ ಅವರು ಊಟ ಮಾಡದೆ ಸ್ನೇಹಾಲಯದ ಮಕ್ಕಳು ಹಸಿವಿನಿಂದಿರಬಾರ್ದು, ಅವರು ಸಂತೋಷದಿಂದಿರಬೇಕು ಎಂಬಂತಹ ಒಂದು ಪ್ರೀತಿಯಿಂದ ನಮಗೆ ದಾನ ಕೊಡುತ್ತಿರುವ ಎಲ್ಲ ದಾನಿಗಳಿಗೆ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಇವತ್ತು ಊರಿಗೆ ಹೋಗಬೇಕಾದಂತಹ ಸಹೋದರರು ಈ ರೀತಿಯಾಗಿದ್ದಾರೆ. ಸುರೇಶ್ ರೈ ಬಿಹಾರ್ನವರು, ವಿವೇಕ್ ಉತ್ತರ ಪ್ರದೇಶದವರು, ಸಲೀಮ್ ವೆಸ್ಟ್ ಬೆಂಗಾಲ್ನವರು, ಗುಡ್ಡು UP ಅವರು, ರಾಜನ್ ರೋವಿಂದಾಸ್ ಬಿಹಾರ್ನವರು, ರಾಜೇಂದ್ರ ಮಧ್ಯಪ್ರದೇಶನವರು, ಸೈಯದ್ ಗುಜರಾತ್ನವರು, ಅರವಿಂದ್ ಬಿಹಾರ್ನವರು, ಪಾರ್ಥಸಾರಥಿ ತಮಿಳುನಾಡಿನವರು, ರೂಪೇಶ್ ಗದಗ್ನವರು ಮತ್ತು ಇವತ್ತಿನ ಈ ಒಂದು ಪ್ರಯಾಣದಲ್ಲಿ ಅವರಿಗೆ ಸಾರಥಿಯಾಗಿ ನಮ್ಮ ಆಂಬ್ಯುಲೆನ್ಸ್ ಡ್ರೈವರ್ ಆಗಿ ಪ್ರದೀಶ್ ಅವರಿದ್ದಾರೆ. ಅದೇ ರೀತಿ ಕಳೆದ ಹಲವಾರು ವರ್ಷಗಳಿಂದ ನಿರಂತರವಾಗಿ ಸ್ನೇಹಾಲಯದಿಂದ ಶ್ರದ್ಧಾ ಫೌಂಡೇಶನ್ಗೆ ನಾವು ಮುಂಬಯಿಯ ಕರ್ಜತ್ನಲ್ಲಿರುವ ಶ್ರದ್ಧಾ ಫೌಂಡೇಶನ್ಗೆ ನಾವು ಈ ರೋಗಿಗಳನ್ನು, ನಮ್ಮ ಸಹೋದರರನ್ನು ಸೌಖ್ಯ ಹೊಂದಿದ ನಂತರ ಅವರನ್ನು ಅವರ ಶ್ರದ್ಧಾಕ್ಕೆ ನಾವು ಕಳುಹಿಸಿ ಶ್ರದ್ಧಾದಿಂದ ಅವರ ಮುಖಾಂತರ ನಾವು ಭಾರತದ ವಿವಿಧ ಭಾಗಗಳಿಗೆ ಕಳುಹಿಸುವುದಾಗಿದೆ. ಇವತ್ತು ಶ್ರದ್ಧಾದ ಪ್ರತಿನಿಧಿಯಾದಂಥ ಬಸವರಾಜ್ ಸರ್ ನಮ್ಮ ಜೊತೆ ಇದ್ದಾರೆ. ಅದೇ ರೀತಿ MSW ನಮ್ಮ ಸ್ವಯಂ ಸೇವಕರಾದಂತಹ ಥಾಮಸ್ ವಿಜಯ್ ಅವರಿದ್ದಾರೆ. ಇವರೆಲ್ಲರಿಗೂ ನಾವು ಶುಭ ಪ್ರಯಾಣವನ್ನು ಕೋರುತ್ತಾ ಕಳೆದ 15 ವರ್ಷಗಳಿಂದ ಮಗದೊಮ್ಮೆ ಹೇಳ್ತಾ ಇದ್ದೇನೆ, ಕಳೆದ 15 ವರ್ಷಗಳಿಂದ ನಿರಂತರವಾಗಿ ನಮಗೆ ಸಹಕಾರ ನೀಡುತ್ತಿರುವ ಎಲ್ಲ ದಾನಿಗಳಿಗೆ ಸರ್ವಶಕ್ತ ದೇವರು ಅನುಗ್ರಹಿಸಲಿ ಮತ್ತು ಇವತ್ತಿನ ಇವರ ಪ್ರಯಾಣ ಸುಖಕರವಾಗಲಿ, ಯಾವುದೇ ಕೇಡುಗಳು, ಆಪತ್ತುಗಳು, ವಿಘ್ನಗಳು ಬಾರದಂತೆ ಸರ್ವೇಶ್ವರನು ಅವರನ್ನು ಕಾಪಾಡಲಿ, ಸುರಕ್ಷಿತವಾಗಿ ಆರೋಗ್ಯಯುತವಾಗಿ ಅವರು ಮನೆ ಸೇರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಸರ್ವರಿಗೂ ಸರ್ವೇ ಜನ ಸುಖಿನೋ ಭವಂತು.